ನೋಡಪ್ಪ, ನಾನು ಜನತಾದಳದ ಶಾಸಕನಾಗಿದ್ದೀನಿ. ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ. ಯಡಿಯೂರಪ್ಪನವ್ರಿಗೆ 20 ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ. ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲೇ ವಾಪಸ್ ಬಂದು ಶಾಸಕನಾಗಿದ್ದೀನಿ. ಇನ್ನು ನಮ್ಮ ಅವಧಿ 3 ವರ್ಷ ಇದೆ. ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ, ಸೀನಿಯರ್ ಆಗಿದ್ದೆ, ಹಿರಿಯ ಆಗಿದ್ದೆ, ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು. ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು. ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಇವರೆಲ್ಲರೂ ಕೂಡ ನಾವು ಎಚ್ ಡಿ ಕುಮಾರಸ್ವಾಮಿಯವರು, ಬಂಡಪ್ಪ ಅವರು, ನಾಡಗೌಡರು ನಾವೆಲ್ಲರೂ ಕೂಡ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ. 2 ಮೀಟಿಂಗ್ಗಳು 3 ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಭಾಗವಹಿಸಿಲ್ಲ. ನಾನು ಶಾಸಕನ ಕೆಲಸ ಮಾಡ್ತಾಯಿದ್ದೀನಿ. ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ. ಎಲ್ಲರೂ ಕೂಡ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ 25 ವರ್ಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದು, ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು 2006 ಅಂದರೆ ಎಷ್ಟು ವರ್ಷ ಆಯ್ತು ಈಗ? 6 ಅಂದರೆ 19, 20 ವರ್ಷ. 20 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ. ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು. ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ, ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ಯಾವನೂ ಕೂಡ ಪಕ್ಷಾಂತಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ. ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ. ಅದಕ್ಕೋಸ್ಕರನೇ ನನ್ನನ್ನು 1978ರಿಂದ ಕೆಂಪೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವೇಗೌಡ ಪಕ್ಷಾಂತರಿ, ಭ್ರಷ್ಟಾಚಾರಿ, ಆಸ್ತಿ ಮಾಡವನೇ, ಲೂಟಿ ಮಾಡವನೇ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ನಾನು ಒಬ್ಬ ಶಾಸಕನಾಗದೀನಿ. ಪಕ್ಷದಿಂದ ನಾನು ಅವ್ರು ಯಾವ ಇದೇ ರೀತಿ ನಾನು ಮಾಡ್ತಾಯಿದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ, ನೀವು ಬರದೇ ನನ್ನ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ನೀವು ಬಂದುಬಿಡಪ್ಪ, ನೀವು ಬರದೇ ಸರ್ಕಾರ ಉಳಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ. ಕಾಂಗ್ರೆಸ್ ಅವರು ಕರೆದಿಲ್ಲ, ಬಿ ಜೆ ಪಿಯವರು ಕರೆದಿಲ್ಲ, ಜೆ ಡಿ ಎಸ್ ಅವರು ಕರೆದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನಾನು ಶಾಸಕ ಸ್ಥಾನ ಕೆಲಸ ಮಾಡ್ಕೊಂಡಿದ್ದೀನಿ.